ಬೆಳಗಿನ ಬೆಳಕು, ಪ್ರಾಯಶ್ಚಿತ್ತ ದಿನದ ಅಂತಿಮ ಹೆಜ್ಜೆಗಳು. ಇಂದಿನ ವಚನ: ಆತನು ಪರಿಶುದ್ಧ ಸ್ಥಳದ ನೀರಿನಲ್ಲಿ ಸ್ನಾನ ಮಾಡಿ ತನ್ನ ನಿತ್ಯದ ಸಾಮಾನ್ಯ ವಸ್ತ್ರಗಳನ್ನು ಧರಿಸಿಕೊಳ್ಳಬೇಕು. ಯಾಜಕಕಾಂಡ 16:24. ವಿಮೋಚನೆಗೊಳಿಸುವ ಹೋತದ ಮೇಕೆಯನ್ನು ಅರಣ್ಯಕ್ಕೆ ಬಿಟ್ಟ ನಂತರವೂ ಮಹಾಯಾಜಕನ ಕೆಲಸ ಮುಗಿದಿರಲಿಲ್ಲ. ಯಾಜಕಕಾಂಡ 16 ಮುಂದೆ ಏನಾಯಿತು ಎಂಬುದನ್ನು ವಿವರಿಸುತ್ತದೆ. ಅತಿ ಪರಿಶುದ್ಧ ಸ್ಥಳಕ್ಕೆ ಶುದ್ಧವಾದ ನಾರು ಬಟ್ಟೆಗಳನ್ನು ಧರಿಸಿ ಪ್ರವೇಶಿಸಿದ್ದ ಆರೋನನು ಈಗ ಗುಡಾರಕ್ಕೆ ಹಿಂದಿರುಗಿ ಆ ಪವಿತ್ರ ಬಟ್ಟೆಗಳನ್ನು ಎಚ್ಚರಿಕೆಯಿಂದ ತೆಗೆಯಬೇಕಾಗಿತ್ತು. ಆ ವಿಶಿಷ್ಟ ಸೇವೆಗಾಗಿ ಆತನು ಧರಿಸಿದ ವಸ್ತ್ರಗಳನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗುವಂತಿರಲಿಲ್ಲ ಅಥವಾ ಸಾಮಾನ್ಯ ಕೆಲಸಗಳಿಗೆ ಬಳಸುವಂತಿರಲಿಲ್ಲ. ಅವು ಕೇವಲ ಆ ಒಂದು ದಿನಕ್ಕಾಗಿ ಮೀಸಲಾಗಿದ್ದವು ಮತ್ತು ಅವುಗಳನ್ನು ಪರಿಶುದ್ಧ ಸ್ಥಳದಲ್ಲಿಯೇ ಬಿಡಬೇಕಾಗಿತ್ತು. ಈ ಸಣ್ಣ ವಿವರವು ಪ್ರಾಯಶ್ಚಿತ್ತದ ವಿಧಿಯು ಎಷ್ಟು ನಿಖರವಾಗಿತ್ತು ಮತ್ತು ಎಚ್ಚರಿಕೆಯಿಂದ ಕೂಡಿತ್ತು ಎಂಬುದನ್ನು ನಮಗೆ ನೆನಪಿಸುತ್ತದೆ. ಪ್ರತಿ ವಸ್ತ್ರದ ಬಟ್ಟೆಯೂ ಪ್ರತಿ ಹೆಜ್ಜೆಯೂ ಆ ವಿಧಾನದ ಭಾಗವಾಗಿತ್ತು. ಆ ವಸ್ತ್ರಗಳನ್ನು ತೆಗೆದಿಟ್ಟ ನಂತರ ಆರೋನನು ಪವಿತ್ರ ಸ್ಥಳದ ನೀರಿನಲ್ಲಿ ಮತ್ತೆ ಸ್ನಾನ ಮಾಡಲು ಆಜ್ಞಾಪಿಸಲ್ಪಟ್ಟನು. ನಂತರವೇ ಆತನು ತನ್ನ ಅನುದಿನದ ನಿತ್ಯದ ಮಹಾಯಾಜಕನ ವಸ್ತ್ರಗಳನ್ನು ಧರಿಸಿಕೊಳ್ಳಬಹುದಿತ್ತು. ಇದರಲ್ಲಿ ಇಸ್ರಾಯೇಲ್ನ ಎಫೋದ್, ಗೋತ್ರಗಳನ್ನು ಪ್ರತಿನಿಧಿಸುವ ಕಲ್ಲುಗಳಿದ್ದ ಎದೆಯ ಮೇಲಿನ ಪಟ್ಟಿಯೂ ಸೇರಿತ್ತು. ಈ ರೀತಿಯಾಗಿ ಆತನು ನಾರು ಬಟ್ಟೆಯ ಸರಳತೆಯಿಂದ ನಿರ್ಗಮಿಸಿ ವಿಮೋಚನಕಾಂಡ 28ರಲ್ಲಿ ವಿವರಿಸಿರುವ ಮಹಿಮೆ ಮತ್ತು ಸೌಂದರ್ಯದ ವಸ್ತ್ರಗಳಿಗೆ ಮರಳಿವನು. ಅಲ್ಲಿಂದ ಆತನು ಹೊರಬಂದು ತನಗಾಗಿ ಒಂದು ಮತ್ತು ಜನರಿಗಾಗಿ ಒಂದು ದಹನಬಲಿಗಳನ್ನು ಅರ್ಪಿಸುವನು. ಪಾಪ ನಿವೇದನೆಯ ಶುದ್ಧೀಕರಣ ಮತ್ತು ಕ್ಷಮಾಪಣೆಯೊಂದಿಗೆ ವ್ಯವಹರಿಸಿದರೆ ದಹನಬಲಿಯು ಸಂಪೂರ್ಣ ಸಮರ್ಪಣೆಯ ಅಭಿವ್ಯಕ್ತಿಯಾಗಿರುತ್ತದೆ. ಅದು ಯೆಹೋವನನ್ನು ಸಂತೋಷಪಡಿಸುವ ಸುಗಂಧವಾಗಿತ್ತು. ಈ ಮಹಾದಿನದಂದು ಎರಡೂ ಅವಶ್ಯಕವಾಗಿದ್ದವು. ಮುಂದೆ ಪಾಪ ನಿವೇದನೆಯ ಕೊಬ್ಬನ್ನು ಯಜ್ಞವೇದಿಕೆಯ ಮೇಲೆ ಸುಡಲಾಯಿತು. ಇಸ್ರಾಯೇಲ್ನ ಯಜ್ಞ ಪದ್ಧತಿಯಲ್ಲಿ ಈ ಕೊಬ್ಬನ್ನು ಯಾವಾಗಲೂ ದೇವರಿಗೆ ಅರ್ಪಿಸಲಾಗುತ್ತಿತ್ತು. ಅದು ಆತನ ಭಾಗವಾಗಿತ್ತು, ಸಮೃದ್ಧಿಯ ಮತ್ತು ಶಕ್ತಿಯ ಸಂಕೇತವೆಂದು ಪರಿಗಣಿಸಲ್ಪಟ್ಟಿತ್ತು. ಯಾಜಕಕಾಂಡ 3:16. ಅದರ ಯಾವುದೇ ಭಾಗವನ್ನು ತಿನ್ನುವಂತಿರಲಿಲ್ಲ, ಅದು ಸಂಪೂರ್ಣವಾಗಿ ಆತನಿಗೆ ಸೇರಿತ್ತು. ಪ್ರಾಯಶ್ಚಿತ್ತದ ದಿನದಂದು ಈ ವಿವರವನ್ನು ಸಹ ನಂಬಿಗಸ್ತಿಕೆಯಿಂದ ಪಾಲಿಸಲಾಗಿತು. ಇದರಿಂದ ಈ ಯಜ್ಞ ಬಲಿಯು ಎಲ್ಲ ರೀತಿಯಲ್ಲೂ ಸಂಪೂರ್ಣವಾಗಿತ್ತು ಎಂಬುದನ್ನು ತೋರಿಸುತ್ತದೆ. ತೋರಾ ತರುವಾಯ ಜನರು ತಮ್ಮನ್ನು ಕುರಿತು ಒಂದು ಸೂಚನೆಯನ್ನು ತೋರಿಸುತ್ತದೆ. ಈ ದಿನ 7ನೇ ತಿಂಗಳ 10ನೇ ದಿನವು ಯಾಜಕನು ಕಾರ್ಯನಿರ್ವಹಿಸುವ ದಿನ ಮಾತ್ರವಲ್ಲದೆ ಇಡೀ ಇಸ್ರಾಯೇಲ್ ವಿಶ್ರಮಿಸುವ ಮತ್ತು ತಮ್ಮನ್ನು ತಗ್ಗಿಸಿಕೊಳ್ಳುವ ದಿನವೂ ಆಗಿತ್ತು. ಯಾಜಕಕಾಂಡ 16:29-31. ಇದರರ್ಥ ಉಪವಾಸ ಮಾಡುವುದು, ಯಾವ ಕೆಲಸ ಮಾಡಬಾರದು ಮತ್ತು ಪ್ರತಿಯೊಂದು ಸಾಮಾನ್ಯ ಕೆಲಸವನ್ನು ಬದಿಗಿಡುವುದು. ಜನರು ಮೂಲ ಇಸ್ರಾಯೇಲ್ಯರಾಗಿರಲಿ ಅಥವಾ ಅವರ ನಡುವೆ ವಾಸಿಸುವ ವಿದೇಶಿಯರಾಗಿರಲಿ, ಇದು ಗಂಭೀರ ವಿಶ್ರಾಂತಿಯ ಸಬ್ಬತ್ ಆಗಿತ್ತು. ಅವರೊಂದಿಗೆ ಪಾಳ್ಯದಲ್ಲಿ ವಾಸಿಸುವ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಪದ್ಧತಿ ಆಗಿತ್ತು. ಅದೇ ಆಜ್ಞೆಯ ಅಡಿಯಲ್ಲಿ ಈಗ ನಿಮ್ಮ ಹೃದಯಗಳನ್ನು ತಗ್ಗಿಸಿ ಮತ್ತು ಈ ಶುದ್ಧೀಕರಣದ ದಿನದಲ್ಲಿ ಪಾಲ್ಗೊಳ್ಳಿ. ಈ ದಿನಕ್ಕೆ ಸಂಬಂಧಿಸಿದ ವಾಗ್ದಾನವು ಅದ್ಭುತವಾಗಿದೆ. ಈ ದಿನ ನಿಮ್ಮನ್ನು ಶುದ್ಧೀಕರಿಸಲು ನಿಮಗಾಗಿ ಪ್ರಾಯಶ್ಚಿತ್ತ ಮಾಡಲಾಗುವುದು. ನೀವು ನಿಮ್ಮ ಎಲ್ಲಾ ಪಾಪಗಳಿಂದ ಯೆಹೋವನ ಮುಂದೆ ಶುದ್ಧರಾಗುವಿರಿ. ಯಾಜಕಕಾಂಡ 16:30. ವರ್ಷದ ಬೇರೆ ಯಾವುದೇ ದಿನ ಇಂತಹ ಸಮಗ್ರ ಘೋಷಣೆಯ ಹೇಳಿಕೆಯನ್ನು ಹೊಂದಿರಲಿಲ್ಲ. ಸಾಮಾನ್ಯ ಪಾಪ ನಿವೇದನೆಗಳು ನಿರ್ದಿಷ್ಟ ಪಾಪಗಳು ಅಥವಾ ಅಶುದ್ಧತೆಗಳೊಂದಿಗೆ ಪರಿಹರಿಸುತ್ತಿದ್ದವು. ಆದರೆ ಈ ದಿನ ಇಡೀ ಜನಾಂಗ ಮತ್ತು ಅದರ ಎಲ್ಲ ಸಂಚಿತ ವೈಫಲ್ಯಗಳು ಮತ್ತು ಅಶುದ್ಧತೆಗಳೊಂದಿಗೆ ಶುದ್ಧೀಕರಿಸಲ್ಪಟ್ಟಿತು. ಇದು ರಾಷ್ಟ್ರೀಯ ಮರು ಪ್ರಾರಂಭದಂತಿತ್ತು. ಯೆಹೋವನು ತಾನೇ ಶುದ್ಧೀಕರಣವನ್ನು ಒದಗಿಸಿ ಅವರ ನಡುವೆ ತನ್ನ ಸನ್ನಿಧಿಯೂ ಹಾಗೆಯೇ ಮುಂದುವರಿಯುವಂತೆ ಮಾಡಿದನೆಂಬ ವರ್ಷದ ಭರವಸೆಯಾಗಿತ್ತು. ಕ್ರಿಸ್ತನ ಶ್ರೇಷ್ಠ ನೆರವೇರಿಕೆ. ಆರೋನನು ಅತಿ ಪರಿಶುದ್ಧ ಸ್ಥಳದಲ್ಲಿ ಪ್ರಾಯಶ್ಚಿತ್ತದ ಸೇವೆಯನ್ನು ಮುಗಿಸಿದಾಗ ಆತನು ಧರಿಸಿದ್ದ ನಾರು ಬಟ್ಟೆಗಳನ್ನು ತೆಗೆಯಲು ಗುಡಾರಕ್ಕೆ ಹಿಂದಿರುಗಿದನು. ಆ ಶುದ್ಧ ಬಿಳಿ ಬಟ್ಟೆಗಳು ದೀನತೆ ಮತ್ತು ಸೇವೆಯನ್ನು ಪ್ರತಿನಿಧಿಸುತ್ತಿದ್ದವು.
ಕೇವಲ ಈ ಒಂದು ದಿನಕ್ಕಾಗಿ ಮಾತ್ರ ಇರಿಸಲಾಗಿತ್ತು. ಆತನು ಅವುಗಳನ್ನು ಪವಿತ್ರ ಸ್ಥಳದಲ್ಲಿ ಬಿಟ್ಟು ಮತ್ತೆಂದೂ ಧರಿಸಲಿಲ್ಲ. ಇದು ಕ್ರಿಸ್ತನ ಒಂದು ಚಿತ್ರಣವಾಗಿದೆ. ಭೂಮಿಯ ಮೇಲೆ ಆತನ ಕೆಲಸ ಪೂರ್ಣಗೊಂಡಾಗ ಆತನು ಕೂಡ ಮಾಂಸದ ಸ್ಥಿತಿಯಲ್ಲಿ ಇನ್ನು ಮುಂದೆ ಉಳಿಯಲು ಸಾಧ್ಯವಾಗಲಿಲ್ಲ. ಪೇತ್ರನು ಬರೆದಂತೆ, ಆತನು ಶರೀರದಲ್ಲಿ ಕೊಲ್ಲಲ್ಪಟ್ಟನು, ಆದರೆ ಆತ್ಮದಲ್ಲಿ ಜೀವಂತನಾದನು. 1 ಪೇತ್ರ 3:18. ನಾರು ಬಟ್ಟೆಯನ್ನು ಬದಿಗೆ ಇಡಲಾಯಿತು, ಏಕೆಂದರೆ ಶರೀರದಲ್ಲಿ ತ್ಯಾಗ ಮಾಡುವ ಕೆಲಸ ಮುಗಿದಿದೆ. ನಂತರ ಆರೋನನು ತನ್ನನ್ನು ತೊಳೆದುಕೊಂಡು ತನ್ನ ಮಹಿಮೆಯ ವಸ್ತ್ರಗಳನ್ನು ಮತ್ತೆ ಧರಿಸಿಕೊಂಡನು, ಎಫೋದ್, ಎದೆಯ ಮೇಲಿನ ಪಟ್ಟಿ ಮತ್ತು ಸೌಂದರ್ಯ ಹಾಗೂ ಗೌರವದ ನಿಲುವಂಗಿಗಳು. ಇದು ಕ್ರಿಸ್ತನು ಪುನರುತ್ಥಾನದ ನಂತರ ತನ್ನ ಆಧ್ಯಾತ್ಮಿಕ ಮಹಿಮೆಯನ್ನು ಮತ್ತೆ ಪಡೆದುಕೊಂಡಿರುವುದನ್ನು ಸೂಚಿಸುತ್ತದೆ. ತನ್ನ ಬಲಿತ್ಯಾಗದ ಮೊದಲು ಆತನು ಶರೀರದ ಸರಳತೆಯಲ್ಲಿ ಸೇವೆ ಮಾಡಲು ತನ್ನ ಸ್ವರ್ಗೀಯ ಸ್ವಭಾವದ ಮಹಿಮೆಯ ವೈಭವವನ್ನು ತ್ಯಜಿಸಿದ್ದನು. ಆದರೆ ಆತನ ಕೆಲಸ ಮುಗಿದಾಗ ಆತನು ಮತ್ತೆ ಮಹಿಮೆಯ ವಸ್ತ್ರವನ್ನು ಧರಿಸಿಕೊಂಡು ಗೌರವದ ಸ್ಥಾನಕ್ಕೆ ಏರಿಸಲ್ಪಟ್ಟನು. ಆರೋನನು ನಾರು ಬಟ್ಟೆಯಿಂದ ಸೌಂದರ್ಯದ ಕಡೆಗೆ ಚಲಿಸಿದಂತೆಯೇ ಕ್ರಿಸ್ತನು ಸೇವೆಯ ದೀನತೆಯಿಂದ ತನ್ನ ಸ್ವರ್ಗೀಯ ಸ್ಥಾನದ ಮಹಿಮೆಯ ಕಡೆಗೆ ಚಲಿಸಿದನು. ನಂತರ ಆರೋನನು ತನಗಾಗಿ ಒಂದು ಮತ್ತು ಜನರಿಗಾಗಿ ಒಂದು ದಹನಬಲಿಗಳನ್ನು ಅರ್ಪಿಸಲು ಹೊರಗೆ ಬಂದನು. ಪಾಪ ನಿವೇದನೆಗಳ ಶುದ್ಧೀಕರಣ ಮತ್ತು ಕ್ಷಮಾಪಣೆಯೊಂದಿಗೆ ತಂದುಕೊಟ್ಟವು. ಆದರೆ ದಹನಬಲಿಯು ಭಿನ್ನವಾಗಿತ್ತು. ಇದು ಸಂಪೂರ್ಣ ಸಮರ್ಪಣೆಯನ್ನು ಸೂಚಿಸುತ್ತದೆ. ಇದು ದೇವರಿಗೆ ಸಂಪೂರ್ಣವಾಗಿ ಅರ್ಪಿಸಲ್ಪಟ್ಟ ಜೀವನ, ಸ್ವರ್ಗಕ್ಕೆ ಏರುವ ಮಧುರವಾದ ಸುಗಂಧವಾಗಿರುತ್ತದೆ. ಇದು ಕ್ರಿಸ್ತನಲ್ಲಿ ಹೇಗೆ ನೆರವೇರಿದೆ ಎಂದು ನಾವು ನೋಡಬಹುದು. ಕ್ರಿಸ್ತನ ಇಡೀ ಜೀವನ ಮತ್ತು ಮರಣವು ಈಗಾಗಲೇ ಈ ದಹನಬಲಿಯ ನಿಜರೂಪವಾಗಿತ್ತು ಎಂದು ನಾವು ನೋಡಬೇಕು. ಆತನ ತ್ಯಾಗವು ಪಾಪಕ್ಕಾಗಿ ಮಾತ್ರವಲ್ಲದೆ ತಂದೆಗೆ ಸಮರ್ಪಣೆಯಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಂಡ ಪರಿಪೂರ್ಣ ಯಜ್ಞವೂ ಆಗಿತ್ತು. ಪೌಲನು ಬರೆದಂತೆ, ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ದೇವರಿಗೆ ಪರಿಮಳಭರಿತ ಯಜ್ಞ ಮತ್ತು ಕಾಣಿಕೆಯಾಗಿ ತನ್ನನ್ನು ನಮಗಾಗಿ ಒಪ್ಪಿಸಿಕೊಟ್ಟನು. ಎಫೆಸಿಯರಿಗೆ 5:2. ಆತನ ಮರಣವು ದಹನಬಲಿಯಾಗಿತ್ತು ಮತ್ತು ಆತನ ಪುನರುತ್ಥಾನ ಹಾಗೂ ಆರೋಹಣವು ಈ ಸಮರ್ಪಣೆಯು ಸಿಂಹಾಸನದ ಮುಂದೆ ಸಂತೋಷಕರವಾದ ಸ್ವೀಕರಿಸಲ್ಪಟ್ಟ ಸುವಾಸನೆಯಾಗಿತ್ತು ಎಂಬುದನ್ನು ತೋರಿಸುತ್ತದೆ. ಮುಂದೆ ಪಾಪ ಬಲಿಯ ಕೊಬ್ಬನ್ನು ಯಜ್ಞವೇದಿಕೆಯ ಮೇಲೆ ಸುಟ್ಟು ಹಾಕಲಾಗುತ್ತಿತ್ತು. ನ್ಯಾಯಪ್ರಮಾಣದಲ್ಲಿ ಕೊಬ್ಬನ್ನು ಅತ್ಯುತ್ತಮ ಭಾಗವೆಂದು ಪರಿಗಣಿಸಲಾಗಿತ್ತು, ಅದು ದೇವರಿಗೆ ಮಾತ್ರ ಸೇರಿತ್ತು. ಕ್ರಿಸ್ತನಲ್ಲಿ ನಾವು ಅದರ ನೆರವೇರಿಕೆಯನ್ನು ನೋಡುತ್ತೇವೆ. ಆತನ ಜೀವನದ ಅತ್ಯುತ್ತಮ ಭಾಗವೇ ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಲ್ಪಟ್ಟಿತ್ತು. ಏನನ್ನೂ ಹಿಡಿದಿಡಲಿಲ್ಲ. ಆತನಲ್ಲಿನ ಪ್ರತಿಯೊಂದು ಶಕ್ತಿ, ಪ್ರತಿಯೊಂದು ಐಶ್ವರ್ಯ, ಪ್ರತಿಯೊಂದು ಪರಿಪೂರ್ಣತೆಯು ಸಂಪೂರ್ಣವಾಗಿ ತನ್ನ ತಂದೆಗೆ ಸಮರ್ಪಿತವಾಗಿತ್ತು. ಈ ರೀತಿಯಾಗಿ ಯಜ್ಞವೇದಿಕೆಯ ಮೇಲೆ ದಹಿಸಲ್ಪಟ್ಟ ಕೊಬ್ಬು ಕ್ರಿಸ್ತನ ಸಮರ್ಪಣೆಯ ಸಂಪೂರ್ಣತೆಯನ್ನು ಸೂಚಿಸುತ್ತದೆ. ಇದು ಭೂಮಿಯ ಮೇಲೆ ಮಾತ್ರವಲ್ಲದೆ ಆತನ ಪುನರುತ್ಥಾನದ ನಂತರವೂ ಆತನು ತನ್ನ ತಂದೆಗೆ ನಿತ್ಯವಾಗಿ ಸಂಪೂರ್ಣವಾಗಿ ವಿಧೇಯನಾಗಿರುವುದನ್ನು ತೋರಿಸುತ್ತದೆ. ತೋರಾ ಧರ್ಮಶಾಸ್ತ್ರವು ಈ ಘಟನೆಯನ್ನು ಒಂದು ನಿರ್ದಿಷ್ಟ ದಿನಕ್ಕೆ ಸರಿಪಡಿಸುತ್ತದೆ, 7ನೇ ತಿಂಗಳ 10ನೇ ದಿನ. ಈ ದಿನವು ವಿಶಿಷ್ಟವಾಗಿತ್ತು, ಗಂಭೀರ ವಿಶ್ರಾಂತಿಯ ಸಬ್ಬತ್ ಆಗಿತ್ತು. ಅದರ ಆಳವಾದ ಅರ್ಥದಲ್ಲಿ ಇದು ಕ್ರಿಸ್ತನ ಪ್ರಾಯಶ್ಚಿತ್ತವು ಸಂಪೂರ್ಣವಾಗಿ ಪ್ರಕಟಗೊಳ್ಳುವ ಸಮಯದ ಕಡೆಗೆ ನಮ್ಮನ್ನು ಸೂಚಿಸುತ್ತದೆ. 7ನೆಯ 1000 ವರ್ಷದ ದಿನವಾದ ಮಹಾಕರ್ತನ ದಿನ. ಆತನು ಎಲ್ಲದಕ್ಕಿಂತಲೂ ಮೇಲೆ ಉನ್ನತೀಕರಿಸಲ್ಪಟ್ಟು ಪ್ರತಿಯೊಂದು ಆತನಿಗೆ ಮೊಣಕಾಲು ಬಾಗುವುದು. ಯೆಹೋವನು ನನ್ನ ಕರ್ತನಿಗೆ ಹೇಳಿದನು, ನಾನು ನಿನ್ನ ಶತ್ರುಗಳನ್ನು ನಿನ್ನ ಪಾದಪೀಠವಾಗಿ ಮಾಡುವವರೆಗೆ ನನ್ನ ಬಲಗೈಯಲ್ಲಿ ಕುಳಿತುಕೋ. ಕೀರ್ತನೆಗಳು 110:1. ಇಸ್ರಾಯೇಲ್ಯರು ಆ 10ನೇ ದಿನದಲ್ಲಿ ದೀನತೆಯಿಂದ ಬಾಗಿದಂತೆಯೇ ಆ ಮಹಾ ನೆರವೇರಿಕೆಯಲ್ಲಿ ಇಡೀ ಸೃಷ್ಟಿಯು ಕ್ರಿಸ್ತನ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳುತ್ತದೆ. ನೇಮಕಗೊಂಡ ದಿನದಲ್ಲಿ ಆತನನ್ನು ಕರ್ತನೆಂದು ಅಂಗೀಕರಿಸುತ್ತವೆ. ಜನರಿಗೆ ಈ ದಿನ ತಮ್ಮನ್ನು ತಗ್ಗಿಸಿಕೊಳ್ಳಲು ಆಜ್ಞಾಪಿಸಲಾಗಿತ್ತು. ಯಾಜಕಕಾಂಡ 16:29-31. ಇದರರ್ಥ ಉಪವಾಸ ಮಾಡುವುದು, ಕೆಲಸ ಮಾಡುವುದರಿಂದ ದೂರವಿರುವುದು ಮತ್ತು ಪ್ರತಿಯೊಂದು ಸಾಮಾನ್ಯ ಕೆಲಸವನ್ನು ಬಿಟ್ಟುಬಿಡುವುದು. ಕ್ರಿಸ್ತನ ನೆರವೇರಿಕೆಯಲ್ಲಿ
ಇದು ಎಲ್ಲಾ ಜನರು ತಮ್ಮ ಸ್ವಂತ ಕೆಲಸಗಳಿಂದ ನಿಲ್ಲಿಸಿ ಮತ್ತು ಆತನ ಪ್ರಾಯಶ್ಚಿತ್ತದ ಮೂಲಕ ಬರುವ ನಿಜವಾದ ವಿಶ್ರಾಂತಿಯನ್ನು ಅರಿತುಕೊಳ್ಳುವಂತೆ ಕರೆಯಲ್ಪಡುವ ಕರೆಯಾಗಿದೆ. ಇದು ಸಾರ್ವತ್ರಿಕ ದೀನತೆಯಾಗಿರುತ್ತದೆ, ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಇಸ್ರಾಯೇಲನಾಗಿರಲಿ ಅಥವಾ ವಿದೇಶಿಯನಾಗಿರಲಿ, ಯೆಹೂದ್ಯನಾಗಿರಲಿ ಅಥವಾ ಅನ್ಯಜನನಾಗಿರಲಿ, ಶುದ್ಧೀಕರಣ ಮತ್ತು ವಿಶ್ರಾಂತಿ ಆತನಿಂದ ಮಾತ್ರ ಬರುತ್ತದೆ ಎಂದು ಅಂಗೀಕರಿಸುತ್ತಾನೆ. ಮತ್ತು ವಾಗ್ದಾನವೇನು? ನೀವು ನಿಮ್ಮ ಎಲ್ಲಾ ಪಾಪಗಳಿಂದ ಯೆಹೋವನ ಮುಂದೆ ಶುದ್ಧರಾಗುವಿರಿ. ಯಾಜಕಕಾಂಡ 16:30. ಇದು ಕ್ರಿಸ್ತನ ಪ್ರಾಯಶ್ಚಿತ್ತದಲ್ಲಿ ತಾನೇ ನಿಜವಾಗುತ್ತದೆ. ಆತನ ಮೂಲಕ ನಂಬುವವರೆಲ್ಲರೂ ಶುದ್ಧರೆಂದು ಘೋಷಿಸಲ್ಪಡುತ್ತದೆ. ಇದು ಭಾಗಶಃ ಅಲ್ಲ, ತಾತ್ಕಾಲಿಕವಾಗಿ ಅಲ್ಲ, ಆದರೆ ಸಂಪೂರ್ಣವಾಗಿ. ಇಬ್ರಿಯರಿಗೆ ಬರೆದ ಪತ್ರವು ನಮಗೆ ಹೇಳುತ್ತದೆ, ಒಂದೇ ಕಾಣಿಕೆಯ ಮೂಲಕ ಆತನು ಪವಿತ್ರರಾಗುತ್ತಿರುವವರನ್ನು ಸದಾಕಾಲಕ್ಕೂ ಪರಿಪೂರ್ಣರನ್ನಾಗಿ ಮಾಡಿದ್ದಾನೆ. ಇಬ್ರಿಯರು 10:14. ಕೊನೆಯದಾಗಿ ದಿನದ ಕ್ರಮವು ಮುಖ್ಯವಾಗಿದೆ. ಪಾಪನಿವೇದನೆ, ಯಜ್ಞ, ಬಿಡುಗಡೆ, ತೆಗೆಯುವಿಕೆ, ಶುದ್ಧೀಕರಣ, ವಿಶ್ರಾಂತಿ ಎಲ್ಲವೂ ನಿಶ್ಚಲತೆಯ ಕಡೆಗೆ ಸಾಗಿಸುತ್ತದೆ. ಸೇವೆಯ ಕೊನೆಯಲ್ಲಿ ಯಾವುದೇ ಶ್ರಮ ಉಳಿದಿರೋಲ್ಲ. ಕೇವಲ ದೇವರ ಸನ್ನಿಧಿಯಲ್ಲಿ ಶುದ್ಧೀಕರಿಸಿದ ಸಮುದಾಯ ಮಾತ್ರ ವಿಶ್ರಾಂತಿಯಲ್ಲಿ ಉಳಿಯುತ್ತದೆ. ಇದು ಕ್ರಿಸ್ತನ ಪ್ರಾಯಶ್ಚಿತ್ತದ ಅಂತಿಮ ಫಲಿತಾಂಶದ ಚಿತ್ರಣವಾಗಿದೆ. ಪ್ರಕಟಣೆ 20 ಮತ್ತು ಮತ್ತಾಯ 25ರ ಕೊನೆಯಲ್ಲಿ ಹೇಳಿರುವ ಕುರಿಗಳ 2 ಗುಂಪುಗಳು ಶುದ್ಧೀಕರಿಸಿ ಪ್ರತ್ಯೇಕಿಸಲ್ಪಟ್ಟು ಯೆಹೋವನ ಮುಂದೆ ವಿಶ್ರಾಂತಿ ಪಡೆಯುತ್ತಿರುವ ಜನರು. ಎಲ್ಲಾ ಶ್ರಮ ಕೊನೆಗೊಂಡು ಎಲ್ಲ ಅಪರಾಧ ತೆಗೆದುಹಾಕಲ್ಪಟ್ಟಿತು, ಆತನ ಎಲ್ಲಾ ಕೆಲಸ ಮುಗಿಸಲ್ಪಟ್ಟಿರುತ್ತದೆ. ವಸ್ತ್ರದಲ್ಲಿ ಆರಂಭವಾದದ್ದು ಮಹಿಮೆಯಲ್ಲಿ ಅಂತ್ಯಗೊಂಡಿತು ಮತ್ತು ಪಾಪನಿವೇದನೆಯಲ್ಲಿ ಆರಂಭವಾದದ್ದು ವಿಶ್ರಾಂತಿಯಲ್ಲಿ ಅಂತ್ಯಗೊಂಡಿತು. ಪ್ರಾರ್ಥನೆ. ಪರಲೋಕ ತಂದೆಯೇ, ನಿನ್ನ ವಾಕ್ಯದಲ್ಲಿರುವ ಸಂಖ್ಯೆಗಳಲ್ಲಿಯೂ ಅಡಗಿರುವ ನಿನ್ನ ಜ್ಞಾನಕ್ಕಾಗಿ ನಾವು ನಿನಗೆ ಕೃತಜ್ಞರಾಗಿರುತ್ತೇವೆ. ನಾವು ಪರಿಪೂರ್ಣ ವಿಶ್ರಾಂತಿಯನ್ನು ಪ್ರವೇಶಿಸುವಂತೆ ಕ್ರಿಸ್ತನು ನ್ಯಾಯತೀರ್ಪಿನ ಸಂಪೂರ್ಣ ಭಾರವನ್ನು ಹೊತ್ತಿದ್ದಕ್ಕಾಗಿ ನಾವು ನಿನ್ನನ್ನು ಸ್ತುತಿಸುತ್ತೇವೆ. ಹೀಗಾಗಿ ನಾವು ಪರಿಪೂರ್ಣ ವಿಶ್ರಾಂತಿಗೆ ಪ್ರವೇಶಿಸಬಹುದು. ಪ್ರತಿದಿನವನ್ನು ಆತನ ಪೂರ್ಣಗೊಂಡ ಕಾರ್ಯದ ಬೆಳಕಿನಲ್ಲಿ ಬದುಕಲು ನಮಗೆ ಕಲಿಸು. ಮನುಕುಲದ ಉಳಿದವರು ಆತನ ವಿಶ್ರಾಂತಿಯನ್ನು ಪ್ರವೇಶಿಸಲು ಕಾಯುತ್ತಿರುವಾಗ ನಮ್ಮ ಹೃದಯಗಳನ್ನು ದಿನವಾಗಿರಿಸು, ನಮ್ಮ ಜೀವನವನ್ನು ಶುದ್ಧವಾಗಿ ಮತ್ತು ನಮ್ಮ ನಂಬಿಕೆಯನ್ನು ಸ್ಥಿರವಾಗಿ ಇರಿಸು. ಇದನ್ನು ನಾವು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ. ಆಮೆನ್.